ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಯೂಸಿಂಗ್ ದ ನಾರ್ಮಲ್ ಫಾರ್ಮ್. ಸರಿನಾ? ಎರಡು ಮೆಥಡ್ ಬರೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಒಂದು ಎಕಲಾನ್ ಫಾರ್ಮ್, ಇನ್ನೊಂದು ನಾರ್ಮಲ್ ಫಾರ್ಮ್. ಎಕಲಾನ್ ಫಾರ್ಮ್ ತುಂಬಾ ಈಸಿ ಇರುತ್ತೆ, ಯಾಕಂತಂದ್ರೆ ಕಡಿಮೆ ನಂಬರ್ ಆಫ್ ಸ್ಟೆಪ್ಸ್, ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಯೂಸ್ ಮಾಡ್ತೀವಿ. ಆದ್ರೆ ಇಲ್ಲಿ ಈ ನಾರ್ಮಲ್ ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ, ಎರಡು ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಟೂ ಟ್ರಾನ್ಸ್ಫಾರ್ಮೇಶನ್, ಒಂದು ರೋ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್, ಎರಡನ್ನೂ ಕೂಡ ಯೂಸ್ ಮಾಡಬೇಕಾಗತ್ತೆ. ಹಾಗಾದ್ರೆ ಕಾಲಮ್ ಮತ್ತೆ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು ನೋಡಿ. ಫಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಬೇಕು, ನೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಫಸ್ಟ್ ರೋ ನೆಕ್ಸ್ಟ್ ಕಾಲಮ್, ಆ ತರ ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಆಲ್ಟರ್ನೇಟಿವ್ ಆಗಿ ಫಸ್ಟ್ ರೋ ನೆಕ್ಸ್ಟ್ ಕಾಲಮ್, ಫಸ್ಟ್ ನೆಕ್ಸ್ಟ್ ರೋ ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ರೋ ನೆಕ್ಸ್ಟ್ ಕಾಲಮ್, ಆ ತರ ಆಲ್ಟರ್ನೇಟಿವ್ ಆಗಿ ಹೋಗ್ತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ರೋಸ್ ಅಂತ ಅಂದ್ರೇನು, ಕಾಲಮ್ಸ್ ಅಂತ ಅಂದ್ರೇನು ಅಂತ ಒಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3 ಅಂದ್ರೆ ಹಾರಿಜಾಂಟಲ್ ಆಗಿದ್ರೆ ಈ ತರ ಕ್ಯಾಲ್ಕುಲೇಟ್ ಮಾಡೋದನ್ನ ಏನಂತ ಕರಿತೀವಿ, ರೋಸ್ ಅಂತ ಕರಿತಾ ಹೋಗ್ತೀವಿ. ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. ಅದೇ ವರ್ಟಿಕಲ್ ಆದ್ರೆ ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಗೊತ್ತಾಯ್ತಾ? ಹಾರಿಜಾಂಟಲ್ ಆದ್ರೆ ರೋಸ್, ವರ್ಟಿಕಲ್ ಆಗಾದ್ರೆ ಕಾಲಮ್ಸ್. ಈಗ ನಾರ್ಮಲ್ ಫಾರ್ಮ್ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ABCDEF GHI, ಯಾವ್ದಾದ್ರು ವ್ಯಾಲ್ಯೂಸ್ ಇರ್ಬೋದು ಈ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ. ಇದೇ ಸೈಜ್ದು ಕೊಡ್ತಾರೆ ಅಂತ ಇಲ್ಲ ನೋಡಿ. ಇದು 3x3 ಅಂದ್ರೆ 3 ರೋಸ್ 3 ಕಾಲಮ್ಸ್ ಇರುವಂತದ್ದು. ಅವರು ಡಿಫ್ರೆಂಟ್ ಸೈಜ್ ಇರುವಂತದ್ದನ್ನ ಕೊಡ್ಬೋದು. 2x3 ಕೊಡ್ಬೋದು, 4x3 ಕೊಡ್ಬೋದು, ಆ ತರ ಡಿಫ್ರೆಂಟ್ ಸೈಜ್ ಕೊಡ್ಬೋದು. ಸೊ ನಮ್ದು ಏನ್ ಮೇಜರ್ ಗೋಲ್ ಅಂತಂದ್ರೆ ಫಸ್ಟ್ ಅದನ್ನ ನಾರ್ಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ ನಾರ್ಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ನಾರ್ಮಲ್ ಫಾರ್ಮ್ ಯಾವ ರೀತಿ ಇರುತ್ತೆ? ಸಿಂಪಲ್, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರ್ಬೋದು. ಸರಿನಾ? ಇದೊಂದು ಮ್ಯಾಟ್ರಿಕ್ಸ್ ಅಂದ್ರೆ ಇವೇ ಅಲ್ವೇನಪ್ಪ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಜಾಗದಲ್ಲಿ ಏನಾದ್ರೂ ಇರಲಿ, 0 ಇರಲಿ, ಪಾಸಿಟಿವಲ್ ವ್ಯಾಲ್ಯೂಸ್ ಇರಲಿ, ನೆಗೆಟಿವಲ್ ವ್ಯಾಲ್ಯೂಸ್ ಇರಲಿ, ಏನಾದ್ರೂ ಇರಲಿ, ನಮಗೆ ಚಿಂತೆ ಇಲ್ಲ. ಆದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0 ಇರಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0 ಇರಬೇಕು. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಇನ್ನು ಉಳಿದಿರೋ ವ್ಯಾಲ್ಯೂಸ್ ಎಲ್ಲ 0 ಇರಲೇಬೇಕು. ಗೊತ್ತಾಯ್ತಾ? ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರ್ಬೋದು, 0 ಕೂಡ ಇರ್ಬೋದು, 0 ಇರ್ಬೋದು, ಪಾಸಿಟಿವಲ್ ವ್ಯಾಲ್ಯೂಸ್ ಇರ್ಬೋದು, ನೆಗೆಟಿವಲ್ ವ್ಯಾಲ್ಯೂಸ್ ಇರ್ಬೋದು, ಫ್ರಾಕ್ಷನ್ಸ್ ಅಲ್ಲಿ ಇರ್ಬೋದು, ಏನಾದ್ರೂ ಆಗ್ಲಿ. ಆದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಬಿಟ್ಟು ಉಳಿದಿರೋ ವ್ಯಾಲ್ಯೂಸ್ ಎಲ್ಲ 0 ಆಗಿರ್ಬೇಕು. ಸೊ ಅದನ್ನ ಏನಂತ ಕರಿತೀವಿ? ನಾರ್ಮಲ್ ಫಾರ್ಮ್ ಅಂತ ಕರಿತೀವಿ. ಸೊ ಒನ್ಸ್ ನಾರ್ಮಲ್ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಆ ಒಂದು ಮ್ಯಾಟ್ರಿಕ್ಸ್ ನೋಡಿದ್ರೇನೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸರಿನಾ? ಸೊ ಫಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ, ನಿಮಗೆ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಈಗ ನೋಡಿ, ಇಲ್ಲಿ ಫಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದೀನಿ. ಫಸ್ಟ್ ರೋ ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ರೋ ನೆಕ್ಸ್ಟ್ ಕಾಲಮ್, ರೋ ಕಾಲಮ್, ರೋ ಕಾಲಮ್, ರೋ ಕಾಲಮ್, ಆ ತರ ಹೋಗ್ತಾ ಹೋಗ್ಬೇಕು. ಈಗ ನೋಡಿ, ಇಲ್ಲಿ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? 2. ಅದರ ಕೆಳಗಡೆ ಇರುವಂತ 4 ಮತ್ತೆ 1 ಅನ್ನ ಫಸ್ಟ್ 0 ಮಾಡ್ಕೊಳ್ಳೋಣ. ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಿ. ನೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ಬಿಟ್ಟು ಅದರ ಬಲಗಡೆ ಸೈಡ್ ಅಲ್ಲಿ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡೋಣ. ಗೊತ್ತಾಯ್ತಾ? ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಬಲಗಡೆ ಸೈಡ್ ಅಲ್ಲಿ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಗೊತ್ತಾಗ್ತಾ ಹೋಗುತ್ತೆ ಪ್ರೊಸೀಡ್ ಆಗ್ತಾ ಹೋದಾಗ. ಈಗ ಡಯಾಗ್ನಲ್ ಎಲಿಮೆಂಟ್ ಯಾವ್ದಿರೋದು? 2 ಇದೆ. ಅದ್ರ ಕೆಳಗಡೆ ಇರುವಂತ ಈ ಎರಡು ವ್ಯಾಲ್ಯೂಗಳನ್ನ 0 ಮಾಡ್ಬೇಕಲ್ವಾ? ಸೊ ಯಾವ ರೋ ಅಲ್ಲಿ ಇರೋದು? ರೋ ನಂಬರ್ 2 ಮತ್ತೆ ರೋ ನಂಬರ್ 3. ಸೊ ರೋ ನಂಬರ್ 2 ಒಂದು ಇಕ್ವೇಶನ್, ರೋ ನಂಬರ್ 3 ಒಂದು ಇಕ್ವೇಶನ್ ಬರೀಬೇಕು. ಈಗ ನೋಡಿ, ಇಲ್ಲಿ ಯಾರ ರೆಫರೆನ್ಸ್ ಅನ್ನ ತಗೋಬೇಕು? ರೋ 1ನ ರೆಫರೆನ್ಸ್ ಅನ್ನ ತಗೋಬೇಕು. ಯಾಕೆ? ರೋ 1 ಅಲ್ಲಿ ನಮ್ಮ ಡಯಾಗ್ನಲ್ ಎಲಿಮೆಂಟ್ ಇದೆ. ಆ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ ನಾನು 0 ಮಾಡ್ತಿರೋದ್ರಿಂದ ಆ ಡಯಾಗ್ನಲ್ ಎಲಿಮೆಂಟ್ ರೆಫರೆನ್ಸ್ ತಗೋಬೇಕು. ಅದು ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 1 ಅಲ್ಲಿ ಇದೆ. ಸೊ ರೋ ನಂಬರ್ 1ನ ರೆಫರೆನ್ಸ್ ತಗೋಬೇಕು. ರೋ 2 ವಿತ್ ದ ರೆಫರೆನ್ಸ್ ಆಫ್ ರೋ 1, ರೋ 3 ವಿತ್ ದ ರೆಫರೆನ್ಸ್ ಆಫ್ ರೋ 1. ಇಷ್ಟು ಗೊತ್ತಾಯ್ತಾ? ಎಸ್. ಸೊ ಈಗ 0 ಮಾಡೋದು ಯಾವ ರೀತಿ? R2 ಅಲ್ಲಿರುವಂತ 4 ಅನ್ನ ನಾನು 0 ಮಾಡಬೇಕು. ಸಿಂಪಲ್ ಟೆಕ್ನಿಕ್ ನೋಡಿ. R2 ಅಲ್ಲಿರುವಂತ 4 ಅನ್ನ ನಾನು 0 ಮಾಡಬೇಕು. ಸೊ ಯಾವ ರೀತಿ ಮಾಡೋದು? ಸಿಂಪಲ್ ಟೆಕ್ನಿಕ್. R2 ಅಲ್ಲಿರುವಂತ 4 ಅನ್ನ R1 ಜೊತೆ ಬರೀರಿ. ಈಕ್ವೇಶನ್ ಬರಿಬೇಕಾರೆ ಏನ್ ಮಾಡಿದೆ? R2 ಅಲ್ಲಿ ಇದ್ದಂತ 4 ಅನ್ನ R1 ಜೊತೆ ಬರದೆ, R1 ಅಲ್ಲಿ ಇರುವಂತ 2 ಅನ್ನ R2 ಜೊತೆ ಬರೀರಿ. ಮಧ್ಯದಲ್ಲಿ ಮೈನಸ್ ಹಾಕ್ರಿ, 0 ಆಗುತ್ತೆ. ಏನ್ ಟೆಕ್ನಿಕ್? R2 ಅಲ್ಲಿ ಇದ್ದಂತ 4 ಅನ್ನ ನಾನು 0 ಮಾಡ್ಬೇಕು. ಸೊ R2 ಅಲ್ಲಿರುವಂತ 4 ಅನ್ನ R1 ಜೊತೆ ಬರೀತೀನಿ, R1 ಅಲ್ಲಿರುವಂತ 2 ಅನ್ನ R2 ಜೊತೆ ಬರೀತೀನಿ, ಉಲ್ಟಾ ಮಧ್ಯದಲ್ಲಿ ಮೈನಸ್ ಹಾಕ್ತೀನಿ. ನೆಕ್ಸ್ಟ್ ಇದಕ್ಕೆ ಬರೆಯೋಣ, ನೀಟಾಗಿ ಅರ್ಥ ಆಗುತ್ತೆ. R3 ಅಲ್ಲಿರುವಂತ 1 ಅನ್ನ R1 ಜೊತೆ ಬರೀತೀನಿ, R1 ಅಲ್ಲಿರುವಂತ 2 ಅನ್ನ R3 ಜೊತೆ ಬರೀತೀನಿ, ಮಧ್ಯದಲ್ಲಿ ಮೈನಸ್ ಹಾಕ್ತೀನಿ. ಗೊತ್ತಾಯ್ತಾ? R3 ಅಲ್ಲಿ ಇದ್ದಂತ 1 ಅನ್ನ R1 ಜೊತೆ ಬರ್ದೆ, R1 ಅಲ್ಲಿ ಇದ್ದಂತ 2 ಅನ್ನ R3 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ದೆ. ಸೊ ನನ್ನ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಈಗ ಏನು ಅಪ್ಲೈ ಮಾಡಿದ್ ನಾನು?
ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಬರ್ಕೋಬೇಕು, ನೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಬೇಕು. ಆ ತರ ನೋಡಿ, ಇಲ್ಲಿ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಅಲ್ಲಿ ಕೇವಲ ರೋ 2 ಮತ್ತೆ ರೋ 3ಗೆ ಮಾತ್ರ ನಾನು ಆಪರೇಷನ್ ಅನ್ನು ಅಪ್ಲೈ ಮಾಡಿರೋದು. ಸೊ ರೋ ನಂಬರ್ 1 ಏನಾದ್ರು ಚೇಂಜಸ್ ಆಗುತ್ತಾ? ಇಲ್ಲ. ಸೊ ರೋ ನಂಬರ್ 1 ಆಸ್ ಇಟ್ ಈಸ್ ಇರುತ್ತೆ. ಸೊ 2 1 3 ಹಂಗೆ ಇರುತ್ತೆ. ಮೊದಲನೇ ಈಕ್ವೇಶನ್ ಏನಿರೋದು R2ದು. ಸೊ R2 ಈಕ್ವೇಶನ್ ಏನು? 2 ಇಂಟು R2 ಮೈನಸ್ 4 ಇಂಟು R1. ಬೇಕು ಅಂತಂದ್ರೆ ಸಿಂಪ್ಲಿಫೈ ಮಾಡ್ಕೋಬಹುದು. ಯಾವ ರೀತಿ ನೋಡಿ, ಇಲ್ಲಿ 2 1s are 2, 2 2s are 4. ಗೊತ್ತಾಯ್ತಾ? ಇವೆರಡು ಕೂಡ ಸೇಮ್ ಮಲ್ಟಿಪಲ್ ಆಗಿರೋದ್ರಿಂದ 2 1s are 2 2s are. ಸೊ 1 ಇಂಟು R2 ಮೈನಸ್ 2 ಇಂಟು R1 ಆಗುತ್ತೆ. ಗೊತ್ತಾಯ್ತಾ? 2 1s are 2, 2 2s are 4 ಆಯ್ತು. ಸೊ 1 ಇಂಟು R2 ಅಂದ್ರೆ ಇನ್ನೇನು? R2ನೇ ಮೈನಸ್ 2 ಇಂಟು R1 ಆಯ್ತು. ಈ ತರ ಸಿಂಪ್ಲಿಫೈ ಮಾಡ್ಕೊಂಡ್ರು ಆನ್ಸರ್ ಬರುತ್ತೆ. ಇಲ್ಲ ಇದಕ್ಕೆ ನೀವು ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ. ಸರಿನಾ? ಎಸ್. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. R2 ವ್ಯಾಲ್ಯೂ ಏನಿದೆಯಪ್ಪ ನನಗೆ? 4 ಇದೆ. ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂನ ಬರೀಬೇಕು. ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಎಷ್ಟು? 2. 2 2s are 4, 4 minus 4 0 ಆಗುತ್ತೆ. ಇದಕ್ಕೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡೋಣ. 2 ಇಂಟು R2 ಅಲ್ವಾ? ಸೊ 2 ಇಂಟು R2 ವ್ಯಾಲ್ಯೂ ಏನಿರೋದು ನನಗೆ 4 ಇದೆ. ಮೈನಸ್ 4 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು 2. ನೋಡಿ 4 2s are 8 ಮೈನಸ್ 4 2s are 8. ಸೇಮ್ ವ್ಯಾಲ್ಯೂ ಬಂತು. ಸೊ ನೀವೇನಾದ್ರೂ ಮಲ್ಟಿಪಲ್ ಸೇಮ್ ಇದ್ರೆ 2 ಮತ್ತೆ 4 ಈ ತರ ಮಲ್ಟಿಪಲ್ ಸೇಮ್ ಇದ್ರೆ ಅವಾಗ ಬೇಕಾದ್ರೆ ನೀವು ಸಿಂಪ್ಲಿಫೈ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಮಾಮೂಲಿನೂ ಸಾಲ್ವ್ ಮಾಡ್ತಾ ಹೋದ್ರೆ ಇಲ್ಲಿಗೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸೇಮ್ ಆನ್ಸರೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ 2. ಸೊ R2 ವ್ಯಾಲ್ಯೂ ಏನಿದೆ ನನಗೆ? R2 ಮೈನಸ್ 2 R1 ಅಲ್ವಾ? ಸೊ R2 ವ್ಯಾಲ್ಯೂ ನನಗೆ 2 ಇದೆ. ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ? 1. ಸೊ 2 ಮೈನಸ್ 2 ಅಂತಂದ್ರೆ 0 ಆಯ್ತು. ನೆಕ್ಸ್ಟ್ ಇಲ್ಲಿ R2 ವ್ಯಾಲ್ಯೂ ಏನಿರೋದು ನಮಗೆ 6 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನನಗೆ 3 ಇದೆ. ಸೊ 6 ಮೈನಸ್ 3 2s are 6. 6 ಮೈನಸ್ 6 ಅಂತಂದ್ರೆ 0 ಆಯ್ತು. ನೆಕ್ಸ್ಟ್ ಇವಾಗ R3 ಈಕ್ವೇಶನ್ಗೆ ಹೋಗ್ತಾ ಹೋಗೋಣ. ನೋಡಿ ಇಲ್ಲಿ R3 ಈಕ್ವೇಶನ್ ಏನು? 2 ಇಂಟು R3 ಮೈನಸ್ 1 ಇಂಟು R1 ಅಂತಂದ್ರೆ ಇನ್ನೇನು? R1. ಸರಿನಾ? ಸೊ 2 ಇಂಟು R3 ವ್ಯಾಲ್ಯೂ ಸೊ ಏನಿರೋದು 1 ಇದೆ. ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 2. ಸೊ 2 1s are 2, 2 ಮೈನಸ್ 2 ಅಂದ್ರೆ 0 ಆಯ್ತು. ನೆಕ್ಸ್ಟ್ 2 ಇಂಟು R3 ವ್ಯಾಲ್ಯೂ ಏನಿದೆ? 1 ಇದೆ. ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು 1. ಸೊ 2 1s are 2, 2 ಮೈನಸ್ 1 ಏನಾಗುತ್ತೆ? 1 ಆಗುತ್ತೆ. ನೆಕ್ಸ್ಟ್ 2 ಇಂಟು R3 ವ್ಯಾಲ್ಯೂ ಏನಿದೆ? 2 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು ನಮಗೆ 3. 2 2s are 4 ಮೈನಸ್ 3 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ 1. ಈಗ ನೀವಿಲ್ಲಿ ನೋಡಿದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ಎಲ್ಲ ವ್ಯಾಲ್ಯೂಸ್ 0 ಮಾಡಿದ್ದೀನಿ. ಯಾವುದನ್ನ ಯೂಸ್ ಮಾಡಿಕೊಂಡು? ರೋ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ಬಲಗಡೆ ಸೈಡ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡಕ್ ಬಿಡ್ತೀನಿ. ಸರಿನಾ? ಸೊ ಈಗ ಯಾವ ರೀತಿ ಮಾಡೋದು? ಸಿಂಪಲ್. ದಿಸ್ ಈಸ್ ಕಾಲಮ್ ನಂಬರ್ 1, ದಿಸ್ ಈಸ್ ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಕಾಲಮ್ ನಂಬರ್ 2 ಅಲ್ಲಿ ಮತ್ತೆ ಕಾಲಮ್ ನಂಬರ್ 3 ಅಲ್ಲಿ ನಾನು 0 ಮಾಡಬೇಕು. ಸೊ ಕಾಲಮ್ ನಂಬರ್ 2 ಗೊಂದು ಈಕ್ವೇಶನ್, ಕಾಲಮ್ ನಂಬರ್ 3 ಗೊಂದು ಈಕ್ವೇಶನ್ ಅನ್ನ ಬರೀಬೇಕು. ಯಾರ ರೆಫರೆನ್ಸ್ ಅನ್ನ ತಗೊಂತೀವಿ? ಕಾಲಮ್ 1 ರೆಫರೆನ್ಸ್ ಅನ್ನ ತಗೊಂತೀವಿ. ಯಾಕೆ? ಕಾಲಮ್ 1 ಅಲ್ಲಿ ನಮ್ಮ ಡಯಾಗ್ನಲ್ ಎಲಿಮೆಂಟ್ ಇರೋದು. ಇವುಗಳ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿರೋದು? ನಮಗೆ ಕಾಲಮ್ ನಂಬರ್ 1. ಸೊ ಕಾಲಮ್ ನಂಬರ್ 1 ರೆಫರೆನ್ಸ್ ಅನ್ನ ತಗೋಬೇಕಾಗುತ್ತೆ. ಸೇಮ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿ. ಇಲ್ಲಿ 1 ಅನ್ನ 0 ಮಾಡ್ಬೇಕಲ್ವಾ ಕಾಲಮ್ 2 ಅಲ್ಲಿ ಇರುವಂತದ್ದನ್ನ. ಸೊ ಕಾಲಮ್ 2 ಅಲ್ಲಿ ಇರುವಂತ 1 ಅನ್ನ ಕಾಲಮ್ 1 ಜೊತೆ ಬರೀರಿ. ಕಾಲಮ್ 1 ಅಲ್ಲಿ ಇರುವಂತ 2 ಅನ್ನ ಕಾಲಮ್ 2 ಜೊತೆ ಬರೀರಿ. ಮಧ್ಯದಲ್ಲಿ ಮೈನಸ್ ಹಾಕ್ರಿ. ನೆಕ್ಸ್ಟ್ ಇದಕ್ಕೆ ಬರೆಯೋಣ, ಅರ್ಥ ಆಗ್ತಾ ಹೋಗುತ್ತೆ. ಕಾಲಮ್ 3 ಅಲ್ಲಿ 0 ಮಾಡ್ಬೇಕು. ಸೊ ಕಾಲಮ್ 3 ಅಲ್ಲಿ ಇರುವಂತ 3 ಅನ್ನ ಕಾಲಮ್ 1 ಜೊತೆ ಬರೀರಿ. ಕಾಲಮ್ 1 ಅಲ್ಲಿ ಇರುವಂತ 2 ಅನ್ನ ಕಾಲಮ್ 3 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಉಲ್ಟಾ ಬರೆಯೋದಷ್ಟೇ. ಸೊ ಈಗ ವ್ಯಾಲ್ಯೂಸ್ ಏನಾಗ್ತವೆ ಅಂತ ನೋಡ್ತಾ ಹೋಗೋಣ. ಎ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು, ಈಗ ನಾನು ಕಾಲಮ್ 2 ಮತ್ತೆ 3ಗೆ ಮಾತ್ರ ಅಪ್ಲೈ ಮಾಡಿರೋದು ಆಪರೇಷನ್. ಸೊ ಕಾಲಮ್ 1 ಅಲ್ಲಿ ಏನಾದ್ರೂ ಚೇಂಜಸ್ ಆಯ್ತಾ? ಏನು ಚೇಂಜಸ್ ಅಲ್ಲ. ಸೊ 2 0 0 ಹಂಗೆ ಇರ್ತವೆ. ಈಗ ಮೊದಲನೇದು ಈಕ್ವೇಶನ್ ತಗೊಳ್ಳೋಣ. 2 ಇಂಟು C2 ಮೈನಸ್ 1 ಇಂಟು C1 ಅಂತಂದ್ರೆ C1. 2 ಇಂಟು C2 ನೋಡಿ, 2 ಇಂಟು ಕಾಲಮ್ 2 ಮೊದಲನೇ ವ್ಯಾಲ್ಯೂ ಏನಿರೋದು 1 ಮೈನಸ್ C1 ವ್ಯಾಲ್ಯೂ ಇದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನಿದೆ 2 ಇದೆ. ಸೊ 2 ಮೈನಸ್ 2 ಅಂತಂದ್ರೆ 0 ಆಯ್ತು. ನೆಕ್ಸ್ಟ್ 2 ಇಂಟು ಕಾಲಮ್ 2 ವ್ಯಾಲ್ಯೂ ಏನಿದೆ ನೋಡಿ, ಇಲ್ಲಿ 0 ಇದೆ. ಮೈನಸ್ ಇದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನು? 0. 2 ಇಂಟು 0 ವಿಲ್ ಬಿ 0, 0 ಮೈನಸ್ 0 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ 2 ಇಂಟು ಕಾಲಮ್ 2 ವ್ಯಾಲ್ಯೂ ಏನಿರೋದು ನಮಗೆ 1 ಮೈನಸ್ ಇದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನಿದೆ 0. ಸೊ ಏನಾಯ್ತು? 2 1s are 2 ಮೈನಸ್ 0 ಅಂತಂದ್ರೆ 2 ಅಂತ ಬರ್ಕೋಬೇಕು. ನೆಕ್ಸ್ಟ್ ಕಾಲಮ್ 3 ಈಕ್ವೇಶನ್ ಹೋಗೋಣ. ಕಾಲಮ್ 3 ಈಕ್ವೇಶನ್ ಏನು? 2C3 ಮೈನಸ್
3C1. ನೋಡಿ ಇಲ್ಲಿ ಇವೆರಡನ್ನ ನಾನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಯಾಕೆ? 2 ಮತ್ತು 3 ಸೇಮ್ ಮಲ್ಟಿಪಲ್ ಅಲ್ಲ. ಮಲ್ಟಿಪಲ್ ಸೇಮ್ ಇದ್ರೆ ನಾವು ಸಿಂಪ್ಲಿಫೈ ಮಾಡ್ಕೋಬಹುದು. ಸೊ ಈಗ 2 ಇಂಟು C3 ವ್ಯಾಲ್ಯೂ ಇಲ್ಲಿ ಇರೋದೇನು 3 ಇದೆ, ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನಿದೆ 2 ಇದೆ. ಸೊ 3 2 6 ಮೈನಸ್ 3 2 6 ವ್ಯಾಲ್ಯೂ ವಿಲ್ ಬಿ 0. ನೆಕ್ಸ್ಟ್ C3 ವ್ಯಾಲ್ಯೂ ಏನಿದೆ ನಮಗೆ 0 ಇದೆ, ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ 0. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0, 0 ಇಂಟು ಎನಿಥಿಂಗ್ ವಿಲ್ ಬಿ 0, 0 ಮೈನಸ್ 0 ಇಸ್ 0. ನೆಕ್ಸ್ಟ್ C3 ವ್ಯಾಲ್ಯೂ ಏನಿದೆ ನಮಗೆ 1 ಇದೆ, ಮೈನಸ್ C1 ವ್ಯಾಲ್ಯೂ ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ ನಮಗೆ 0 ಇದೆ. ಸೊ 2 1s are 2 ಮೈನಸ್ 3 ಇಂಟು 0 ವಿಲ್ ಬಿ 0 ಇಟ್ ಸೆಲ್ಫ್. ಸೊ 2 ಅಂತ ಬರೀರಿ. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ಎಲ್ಲ ವ್ಯಾಲ್ಯೂಸ್ 0 ಇದಾವೆ. ಎರಡನೇ ಡಯಾಗ್ನಲ್ ಎಲಿಮೆಂಟ್ ನನಗೆ 0 ಇದೆ. ಸೊ 0 ಇದ್ರೆ ನನಗೆ ಅಷ್ಟು ಸಾಲ್ವ್ ಮಾಡೋದಕ್ಕೆ ಕ್ಲಿಯರಿಟಿ ಬರಲ್ಲ, ಗೊತ್ತಾಯ್ತಾ? ಡಯಾಗ್ನಲ್ ಎಲಿಮೆಂಟ್ 0 ಇದ್ರೆ ಸಾಲ್ವ್ ಮಾಡ್ಬೋದು, ಆದರೆ ಡಯಾಗ್ನಲ್ ಎಲಿಮೆಂಟ್ 0 ಇದ್ರೆ ಸಾಲ್ವ್ ಮಾಡೋದಕ್ಕೆ ಒಂಚೂರು ಕಷ್ಟ ಆದಂಗೆ ಆಗುತ್ತೆ, ಅಷ್ಟು ಕ್ಲಿಯರ್ ಆಗಿ ನಮಗೆ ಆನ್ಸರ್ ಬರಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ರೋ 2 ಮತ್ತು ರೋ 3ನ ಎಕ್ಸ್ಚೇಂಜ್ ಮಾಡ್ಕೊತೀನಿ. ಎಕ್ಸ್ಚೇಂಜ್ ಮಾಡ್ಬೋದು. ಸೊ ರೋ 2 ಮತ್ತು ರೋ 3 ನಾವು ಎಕ್ಸ್ಚೇಂಜ್ ಮಾಡ್ಕೊತ ಹೋಗೋಣ. ಸೊ ಏನಿಲ್ಲ, ರೋ 2 ಜಾಗಕ್ಕೆ ರೋ 3 ಬರುತ್ತೆ, ರೋ 3 ಜಾಗಕ್ಕೆ ರೋ 2 ಬರುತ್ತೆ ಅಷ್ಟೇ. ಸೊ 2 0 0 ಹಂಗೆ ಉಳ್ಕೊಳುತ್ತೆ. ರೋ 3 ವ್ಯಾಲ್ಯೂಸ್ ಎಲ್ಲ ರೋ 2 ಬರ್ತವೆ, 0 2 2. ನೆಕ್ಸ್ಟ್ ರೋ 2 ವ್ಯಾಲ್ಯೂಸ್ ಎಲ್ಲ ರೋ 3 ಬರ್ತವೆ, 0 0 0. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಬಲಗಡೆ ಎಲ್ಲ ವ್ಯಾಲ್ಯೂಸ್ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0 ಇದೆ, ಬಲಗಡೆ ಒಂದು ವ್ಯಾಲ್ಯೂಸು ನಮಗೆ ಬೇರೆದಿದೆ. ಸೊ ಅದನ್ನ 0 ಮಾಡ್ಬೇಕಷ್ಟೇ. ನೋಡಿ, 3 ಡಯಾಗ್ನಲ್ ಎಲಿಮೆಂಟ್ಗಳಲ್ಲಿ ಒಂದ್ರದ್ದು ಬಲಗಡೆ ಮತ್ತೆ ಎಡಗಡೆ, ಒಂದ್ರದ್ದು ಕೆಳಗಡೆ ಮತ್ತೆ ಬಲಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0. ಎರಡನೇದ್ರದ್ದು ಕೆಳಗಡೆ ವ್ಯಾಲ್ಯೂಸ್ 0 ಇದೆ, ಬಲಗಡೆ ಒಂದು 0 ಮಾಡಬೇಕು. ಮೂರನೇದ್ರ ಕೆಳಗಡೆ ಯಾವುದೇ ವ್ಯಾಲ್ಯೂಸ್ ಇಲ್ಲ, ಬಲಗಡೆನೂ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಸೊ ಸೂಪರ್. ಸೊ ಈಗ ಈ ಒಂದು ವ್ಯಾಲ್ಯೂನ ನಾನು 0 ಮಾಡಾಕ್ಬಿಟ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇಲ್ಲಿ ಬಲಗಡೆಗಿದ್ರೆ ಯಾವುದನ್ನ ಯೂಸ್ ಮಾಡಬೇಕು? ಕಾಲಮ್ ಟ್ರಾನ್ಸ್ಫಾರ್ಮೇಷನ್. ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಸೊ ಕಾಲಮ್ ನಂಬರ್ 3ಗೆ ನಾವು ಈಕ್ವೇಶನ್ ಅನ್ನ ಬರಿಬೇಕಾಗುತ್ತೆ. ಯಾಕೆ? ಕಾಲಮ್ ನಂಬರ್ 3 ಅಲ್ಲಿರುವಂತ 2 ಅನ್ನ 0 ಮಾಡ್ತಾ ಇರೋದು. ಯಾರ ರೆಫರೆನ್ಸ್ ತಗೋಬೇಕು? ಇದರ ಡಯಾಗ್ನಲ್ ಎಲಿಮೆಂಟ್ ಯಾವ್ದಪ್ಪ? 2 ವಿಚ್ ಈಸ್ ಇನ್ ಕಾಲಮ್ ನಂಬರ್ 2. ಸೊ ಅದರ ರೆಫರೆನ್ಸ್ ಅನ್ನ ತಗೊಳ್ಳೋಣ. ಈಗ ಯಾವ ರೀತಿ ಈಕ್ವೇಶನ್ ಬರೆಯೋದು? ಕಾಲಮ್ ನಂಬರ್ 3 ಅಲ್ಲಿರುವಂತ 2 ಅನ್ನ ಕಾಲಮ್ ನಂಬರ್ 2 ಜೊತೆ ಬರೀರಿ, ಕಾಲಮ್ ನಂಬರ್ 2 ಅಲ್ಲಿರುವಂತ 2 ಅನ್ನ ಕಾಲಮ್ ನಂಬರ್ 3 ಜೊತೆ ಬರೀರಿ, ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಗೊತ್ತಾಯ್ತಾ? ಕಾಲಮ್ ನಂಬರ್ 3 ಅಲ್ಲಿ ಇದ್ದಂತ 2 ಅನ್ನ ಕಾಲಮ್ ನಂಬರ್ 2 ಜೊತೆ, ಕಾಲಮ್ 2 ಅಲ್ಲಿ ಇದ್ದಂತ 2 ಅನ್ನ ಕಾಲಮ್ ನಂಬರ್ 3 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ಬೇಕಷ್ಟೇ. ಸೊ ಈಗ ನಾನು ಕೇವಲ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಮಾತ್ರ ಯೂಸ್ ಮಾಡ್ತಾ ಇರೋದು, ಕಾಲಮ್ ನಂಬರ್ 3 ಅಲ್ಲಿ ಮಾತ್ರ ಅಪ್ಲೈ ಮಾಡಿರೋದು. ಸೊ ಕಾಲಮ್ ನಂಬರ್ 1 ಮತ್ತೆ 2 ಹಂಗೆ ಉಳ್ಕೊಂತವೆ. ಸೊ 2 0 0 ಹಂಗೆ ಉಳ್ಕೊಂತು, 0 2 0 ಹಂಗೆ ಉಳ್ಕೊಂತು. ಕಾಲಮ್ 3 ಅಲ್ಲಿ ಮಾತ್ರ ಚೇಂಜಸ್ ಆಗಬೇಕು. ಈಗ 2 ಇಂಟು C3, 2 ಇಂಟು C3 ಮೈನಸ್ 2 ಇಂಟು C2 ಅಲ್ವಾ? ನೋಡಿ ಇಲ್ಲಿ ಕಾಮನ್ 2 1s 2 1s. ಸೇಮ್ ಏನಾದ್ರೂ ಕೂಡ ಮಲ್ಟಿಪಲ್ ಆಗಿದ್ರೆ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗಬಹುದು, ಅಂತ ಅಂದ್ರೆ ಸಿಂಪ್ಲಿಫೈ ಮಾಡ್ಕೋಬಹುದು. ಸೊ 2 1s 2 1s ಆಗಿರೋದ್ರಿಂದ 1 ಇಂಟು C3 ಮೈನಸ್ 1 ಇಂಟು C2 ಆದಂಗಾಗುತ್ತೆ. ಸೊ C3 ಮೈನಸ್ C2 ಅಷ್ಟೇ, ಸಿಂಪಲ್. ಗೊತ್ತಾಯ್ತಾ? ಇದಕ್ಕೆ ನೀವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಈ ತರ ಸಿಂಪ್ಲಿಫೈ ಮಾಡ್ಕೊಂಡ್ರು ಸೇಮ್ ಆನ್ಸರ್ ಬರುತ್ತೆ. ಯಾವಾಗ ಸಿಂಪ್ಲಿಫೈ ಮಾಡ್ಕೋಬಹುದು? ಎರಡು ಕೂಡ ಸೇಮ್ ನಂಬರ್ ಇಂದ ಡಿವೈಡ್ ಆಗ್ತವೆ ಅಂದಾಗ, ಸರಿನಾ? ಆ ತರ. ಈಗ C3 ಮೈನಸ್ C2, 0 ಮೈನಸ್ 0 ಏನಾಗುತ್ತೆ? 0 ಆಗುತ್ತೆ. 2 ಮೈನಸ್ 2 ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಗೊತ್ತಾಯ್ತಾ ಯಾವ ರೀತಿ ಅಂತ? 0 ಮೈನಸ್ 0, C3 ಮೈನಸ್ C2 ಆ ಥರ. ಇದು ಮೈನಸ್ ಅದರ ರೆಸ್ಪೆಕ್ಟಿವ್ C2 ವ್ಯಾಲ್ಯೂ. 0 ಮೈನಸ್ 0 ಇಸ್ 0, 2 ಮೈನಸ್ 2 ವಿಲ್ ಬಿ 0, 0 ಮೈನಸ್ 0 ವಿಲ್ ಬಿ 0. ಸೊ ಈಗ ನನಗೆ ಇಲ್ಲಿ ಒಂದು ನಾರ್ಮಲ್ ಫಾರ್ಮ್ ಮ್ಯಾಟ್ರಿಕ್ಸ್ ಕನ್ವರ್ಟ್ ಆಯಿತು. ಯಾವ ರೀತಿ ನೋಡಿ, ಇಲ್ಲಿ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಬಲಗಡೆ ಎಲ್ಲ ವ್ಯಾಲ್ಯೂಸ್ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ವ್ಯಾಲ್ಯೂಸ್ ಎಲ್ಲದೂ ಕೂಡ 0 ಇದಾವೆ. ನೆಕ್ಸ್ಟ್ ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂಸ್ ಇಲ್ಲ, ಬಲಗಡೆನೂ ಯಾವುದು ವ್ಯಾಲ್ಯೂಸ್ ಇಲ್ಲ. ಈಗ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಇರ್ಬೋದು, ನಾನು ಆಲ್ರೆಡಿ ಹೇಳಿದ್ದೆ ನಾರ್ಮಲ್ ಫಾರ್ಮ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಆಗಿರಲಿ ಅದ್ರ ಮೇಲ್ಗಡೆ ಮತ್ತೆ ಕೆಳಗಡೆ ಅಂದ್ರೆ ಇನ್ನು ಉಳಿದಿರೋ ಎಲ್ಲವೂ ಕೂಡ 0 ಆಗಿರ್ಬೇಕು ಅಂತ. ಎಲ್ಲ 0 ಆಗಿದಾವ? ಎಸ್. ಸೊ ಈಗ ರ್ಯಾಂಕ್ ಅನ್ನ ಬರೀತಾ ಹೋಗೋಣ. ದೇರ್ ಫೋರ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು ಎ ಅಲ್ವಾ ಮ್ಯಾಟ್ರಿಕ್ಸು. ಸೊ ರ್ಯಾಂಕ್ ಅನ್ನ ಬರೆಯೋದು ಸಿಂಪಲ್. ನೋಡಿ ಇಲ್ಲಿ ಮೊದಲನೇ ರೋ ಅನ್ನ ನೋಡೋಣ. ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ ಇರಬೇಕು ಪ್ರತಿ ರೋ ಅಲ್ಲೂ. ಏನಾದ್ರೂ ಕನ್ಸಿಡರ್ ಆಗ್ಬೇಕು ಅಂದ್ರೆ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ ಪ್ರತಿ ರೋಗಳಲ್ಲಿ ರೋ ಅನ್ನ ಮಾತ್ರ ನೋಡ್ಬೇಕು, ರೋ ವೈಸು. ಪ್ರತಿ ರೋ ಅಲ್ಲೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ಸ್ ಇರಬೇಕು. ಸೊ ಎಷ್ಟು ನಾನ್ 0 ಎಲಿಮೆಂಟ್ಸ್ ಇದಾವೆ ನೋಡಿ ಇಲ್ಲಿ? ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ ಇದೆಯಾ? ಎಸ್ ಇದೆ. ನಾನ್ 0 ಎಲಿಮೆಂಟ್ ಅಂದ್ರೆ 0 ಬಿಟ್ಟು ಬೇರೆ ಯಾವ್ದಾದ್ರೂ ಎಲಿಮೆಂಟ್, ಮೈನಸ್ ಅಲ್ಲಿ ಇರಲಿ, ಪ್ಲಸ್ ಅಲ್ಲಿ ಇರಲಿ, ಫ್ರಾಕ್ಷನ್ಸ್ ಅಲ್ಲಿ ಇರಲಿ, ಓಕೆ. 0 ಬಿಟ್ಟು ಬೇರೆ ನಂಬರ್ ಆಗಿರಬೇಕು. ನೋಡಿ 2 0 ಇದೆ, ಆದ್ರೆ ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ ಇದೆ. ಸೊ 1 ಅಂತ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು, ಕೌಂಟ್ ಮಾತ್ರ ಬರೀಬೇಕು 1 ಆ ತರ. ನೆಕ್ಸ್ಟ್ ಎರಡನೇ ರೋ ಅನ್ನ ನೀವು ನೋಡಿದ್ರೆ
ಎರಡು 0 ಇದೆ, ಆದರೆ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ ಇದೆ. 2 ಈಸ್ ಎ ನಾನ್ ಜೀರೋ ಎಲಿಮೆಂಟ್ ಅಲ್ವಾ? ಎಸ್. ಸೊ ಅದಕ್ಕೋಸ್ಕರ ಇನ್ನೊಂದು ಕೌಂಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಆದರೆ ಮೂರನೇ ರೋಗೆ ನೀವು ಬಂದಾಗ ಇದನ್ನ ತಗೊಳಕ್ಕಾಗಲ್ಲ. ಯಾಕೆ? ಇಲ್ಲಿ ಮೂರು ವ್ಯಾಲ್ಯೂಸ್ಗಳು ಕೂಡ 0 ಇದಾವೆ, ಒಂದು ಕೂಡ ನಮಗೆ ನಾನ್ ಜೀರೋ ಎಲಿಮೆಂಟ್ಸ್ ಇಲ್ವೇ ಇಲ್ಲ. ಸೊ ಅದಕ್ಕೆ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ 1 + 1 ವಿಲ್ ಬಿ 2. ಸೊ 2 ಈಸ್ ದ ರ್ಯಾಂಕ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್. ಈ ತರ ಸಾಲ್ವ್ ಮಾಡ್ತಾ ಹೋದಾಗ ಸ್ಟೆಪ್ ಬೈ ಸ್ಟೆಪ್ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.